ಬಿಗ್ ಬಾಸ್ 71ನೇ ಸಂಚಿಕೆ. ಮೊದಲ ಭಾಗದಲ್ಲಿ ಶ್ರುತಿಗೆ ಒಂಟಿ ಎನಿಸಿದರೆ ನಾವಿದ್ದೇವೆ ಎಂದು ಸುಷ್ಮಾ ಧೈರ್ಯ ತುಂಬುತ್ತಾರೆ. ನಂತರ ಹೊಸ ವರ್ಷದ ಪ್ರಯುಕ್ತ ಭಾವನಾ ಎಲ್ಲರಿಗೂ ಕೇಕ್ ಕಳಿಸಿಕೊಡ್ತಾರೆ. ಮನೆಯವರೆಲ್ಲ ಸಂತೋಷದಿಂದ ಕುಣಿದಾಡುತ್ತಾರೆ. ನಂತರ ಪೂಜಾ ಗೌತಮಿ ಬಗ್ಗೆ ರೆಹಮಾನ್ ಹತ್ರ ಮಾತನಾಡುತ್ತಾರೆ. ಏನೆಂದರೆ ತನ್ನ ಮತ್ತು ಅಯ್ಯಪ್ಪ ಫ್ರೆಂಡ್ಶಿಪ್ ಮುರಿಯಲು ಗೌತಮಿ ಪ್ರಯತ್ನಿಸುತ್ತಿದ್ದಾಳೆ ಅಂತ. ನಂತರ ಪೂಜಾ ತನ್ನ ಮ್ಯಾಟರ್ ತನ್ನ ಹತ್ರ ಡೈರೆಕ್ಟ್ ಆಗಿ ಹೇಳು ಎಂದು ಅಯ್ಯಪ್ಪಗೆ ಹೇಳ್ತಾರೆ. ನಂತರ ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಶಿಪ್ ಆಯ್ಕೆಗಾಗಿ ಒಂದು ಟಾಸ್ಕ್ ಕೊಡುತ್ತಾರೆ. ಅದರ ಪ್ರಕಾರ ಗಾರ್ಡನ್ ಏರಿಯಾದಲ್ಲಿ ನೀರಿನಿಂದ ತುಂಬಿದ 2 ಪಾತ್ರೆಗಳನ್ನು ಹೆಚ್ಚು ಕಾಲ ಯಾರು ಹಿಡಿದಿಟ್ಟುಕೊಂಡಿರುತ್ತಾರೋ ಅವರು ಮುಂದಿನ ವಾರದ ಕ್ಯಾಪ್ಟನ್ ಆಗುತ್ತಾರೆ. ಅದರ ಪ್ರಕಾರ ಗೌತಮಿ ಹೆಚ್ಚು ಕಾಲ ಪಾತ್ರೆ ಹಿಡಿದಿಟ್ಟುಕೊಂಡಿರುತ್ತಾರೆ ಮತ್ತು ಆ ಕ್ಷಣದಿಂದ ಗೌತಮಿ ಕ್ಯಾಪ್ಟನ್ ಆಗುತ್ತಾರೆ. ನಂತರ ಚಂದನ್ ಕಳೆದ ವಾರ ನಾಮಿನೇಷನ್ಸ್ ಡಿಸ್ಕಸ್ ಮಾಡಿದ್ದಕ್ಕೆ ಬಿಗ್ ಬಾಸ್ ಶಿಕ್ಷೆ ಕೊಡುತ್ತಾರೆ. ಅದರ ಪ್ರಕಾರ ಅವರು ಗೋಧಿ ಮತ್ತು ಅಕ್ಕಿ ಮಿಕ್ಸ್ ಆಗಿರುವ ಪಾತ್ರೆಯಿಂದ ಬರೀ ಅಕ್ಕಿ ಬೇರ್ಪಡಿಸಬೇಕಾಗುತ್ತದೆ. ಅವರು ಬೇರ್ಪಡಿಸಿದ ಅಕ್ಕಿ ಮಾತ್ರ ಈ ವಾರ ಮನೆಯ ಸದಸ್ಯರು ಯೂಸ್ ಮಾಡಬೇಕಾಗುತ್ತದೆ. ಚಂದನ್ ಆ ಪ್ರಕಾರ ಅಕ್ಕಿಯನ್ನು ಗೋಧಿಯಿಂದ ಬೇರ್ಪಡಿಸುತ್ತಾರೆ. ಆದರೆ ಚಂದನ್ ಅಕ್ಕಿ ಬೇರ್ಪಡಿಸಲು ಜರಡಿ ಬಡಿಸಿರುವುದರಿಂದ ಚಂದನ್ ಬೇರ್ಪಡಿಸಿದ ಅಕ್ಕಿಯನ್ನು ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ನೀಡುವುದಿಲ್ಲ. ನಂತರ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗುತ್ತದೆ. ಎಲ್ಲರ ಆಯ್ಕೆಯ ಮೇರೆಗೆ ಈ ವಾರ ನಾಮಿನೇಟ್ ಆಗುವವರು ಅಯ್ಯಪ್ಪ, ಪೂಜಾ, ಸುಷ್ಮಾ, ಚಂದನ್ ಮತ್ತು ರೆಹಮಾನ್. ಸಂಜೆ ಯಾವುದೋ ಒಂದು ಸಿಲ್ಲಿ ವಿಷಯಕ್ಕೆ ಸುಷ್ಮಾ ಮತ್ತು ಗೌತಮಿ ನಡುವೆ ವಾಗ್ವಾದ ನಡೆಯುತ್ತದೆ. ಕಿಚನ್ನಿಂದ ಈ ಜಗಳ ಗಾರ್ಡನ್ ಏರಿಯಾದವರೆಗೂ ಮುಂದುವರಿಯುತ್ತದೆ. ರಾತ್ರಿ ಬಿಗ್ ಬಾಸ್ ಆನಂದ್ಗೆ ಬರ್ತ್ಡೇ ಕೇಕ್ ಕಳಿಸುತ್ತಾರೆ ಮತ್ತು ಬಿಗ್ ಬಾಸ್ ಆನಂದ್ಗೆ ವಿಶ್ ಮಾಡುತ್ತಾರೆ. ನಂತರ ಎಲ್ಲರೂ ಸೇರಿ ಆನಂದ್ಗೆ ಬರ್ತ್ಡೇ ಸಾಂಗ್ ಹಾಡಿ ಕೇಕ್ ಕತ್ತರಿಸಿ ಸಂಭ್ರಮಿಸುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.